ಮೊನ್ನೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನನ್ನ ಜಮೀನ್ ಹತ್ರ. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಯಾಕೆ ಅಂದರೆ ಕರೆಂಟ್ ಇರಲಿಲ್ಲ, ನನ್ನ ಜೋಳ ನನ್ನ ತೋಟ ಎಲ್ಲ ಒಣಗ್ತಾ ಇತ್ತು. ಬೇಜಾರದಲ್ಲಿ ಮಾತಾಡಿದೆ. ಸಿಕ್ಕಾಪಟ್ಟೆ ಜನ ಲೈಕ್ ಮಾಡಿದಿರಿ, ಶೇರ್ ಮಾಡಿದಿರಿ, ಇಷ್ಟಪಟ್ಟಿದ್ದೀರಿ. ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಸ್ವಾಗತ. ನಮ್ಮ ರೈತರು ಬೆನ್ನೆಲುಬು ಅಂದರೆ ಬೇರೆ ಯಾರೂ ಅಲ್ಲ ಕಣ್ರಿ, ಸರ್ಕಾರನೂ ಯಾರೂ ಅಲ್ಲ. ಕರೆಂಟಲ್ಲಿ ಕೆಲಸ ಮಾಡ್ತಾರಲ್ಲ KEBಲಿ ವರ್ಕರ್ಸು, ಅವರು ಕಣ್ರಿ, ಅವ್ರಿಗೆ ಹ್ಯಾಂಡ್ಸ್ ಅಪ್ ಹೇಳ್ಬೇಕು. ನಾನು ನಿಜವಾಗ್ಲೂ ಅವ್ರಿಗೆ ಹ್ಯಾಂಡ್ಸ್ ಅಪ್ ಹೇಳ್ತೀನಿ. ಒಂದು ಸಣ್ಣದೊಂದು ಹಾವು ಕಡಿದ್ರೂ ಒಂದು ಸರ್ಪನ ಕಡಿಲಿ, ಕಾಳಿಂಗ್ ಸರ್ಪನ ಕಡಿಲಿ 1 ಗಂಟೆ ಅರ್ಧ ಗಂಟೆ ಟೈಮ್ ಇರ್ತದೆ. ಆದರೆ ಕರೆಂಟ್ ವಿಷಯದಲ್ಲಿ ಮಾತ್ರ 1 ಸೆಕೆಂಡು ಟೈಮ್ ಇರೋಕ್ಕಲ್ಲ. ಅಂಥ ಒಂದು ಕೆಲಸ ಮಾಡಿ ನಮ್ಮ ರೈತರಿಗೆ ಕರೆಂಟ್ ಕೊಡೋದಕ್ಕೆ ಕಷ್ಟಪಡ್ತಾರಲ್ಲ, ಆ ನನ್ನ ಕರ್ನಾಟಕದ ಎಲೆಕ್ಟ್ರಿಕಲ್ ಬೋರ್ಡ್ ಅಂದರೆ KEB ನೌಕರರಿಗೆ ತುಂಬ ಧನ್ಯವಾದಗಳು. ಅವ್ರನ್ನ ನಾನು ಯಾವತ್ತೂ ಪ್ರೀತಿಸ್ತೀನಿ. ಅವರು ಒಬ್ಬರು ಮಾತ್ರ ನಮ್ಮ ರೈತರ ಬೆನ್ನೆಲುಬಾಗಿರಿ ನಿಂತಿರ್ತಾರೆ. ಅವರಿಗೆ ಧನ್ಯವಾದಗಳು. ರೈತರು ನಾನು ಒಬ್ಬನೇ ಅಲ್ಲ, ಪ್ರತಿಯೊಬ್ಬ ನಮ್ಮ ರೈತರು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಹ್ಯಾಂಡ್ಸ್ ಅಪ್ ಹೇಳಬೇಕು. ಅವ್ರಿಗೆ ಋಣಭಾರಿಯಾಗಿರಬೇಕು. ಅವ್ರಿಗೆ ಯಾವತ್ತೂ ನಾವು ಋಣಭಾಗಿಯಾಗಿರ್ತೀವಿ. KEBಲಿ ಕೆಲಸ ಮಾಡೋದು ಅಂತ ಪ್ರತಿಯೊಬ್ಬ ನೌಕರರಿಗೂ, ಇಂಜಿನಿಯರ್ ಆಗಿರ್ಬೋದು, ಅವರು ಲೈನ್ಮ್ಯಾನ್ ಆಗಿರ್ಬೋದು, ಪ್ರತಿಯೊಬ್ಬರು ಹಾನೆಸ್ಟಾಗಿ ದುಡಿದು ನಮಗೆ ಕರೆಂಟ್ ಕೊಡ್ತಾರೆ. ರಾತ್ರಿ ಹಗಲು ಅಂದನೇ ನಮ್ಮ ಮನೆಗೆ ಕರೆಂಟ್ ಹೋದರೆ, ನಮ್ಮ ಪಂಪ್ ಸೆಟ್ಟಿಗೆ ಕರೆಂಟ್ ಹೋದರೆ ಬಂದು ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ರೈತರುಗಳೆಲ್ಲ ಋಣಭಾಗಿಯಾಗಿರಬೇಕು. ಪ್ರತಿಯೊಬ್ಬ ರೈತರು ಈ ವಿಡಿಯೋ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಟ್ಸ್ ಆಲ್.